ಬಸವಾಯ ನಮ. ಎಲ್ಲರಿಗೆ ಶರಣ ಶರಣಾರ್ಥಿ. ಸ್ವಲ್ಪ ಮೈಕ್ ಬನ್ನಿ ಮುಗಿತು. ಎಲ್ಲ ಶರಣರಲ್ಲಿ ವಂದಿಸಿ ಸಂಕ್ಷಿಪ್ತವಾಗಿ ಹೇಳಿದೆ. ನಾನು KSRTCಯಲ್ಲಿ ಈ ಭಾರತೀಯ ಘಟಕದಲ್ಲಿ ಕೆಲಸ ಮಾಡಿದ್ದು ಸುಮಾರು 5 ವರ್ಷ. ಈ 5 ವರ್ಷದಲ್ಲಿ ನಮ್ಮ ನೆಚ್ಚಿನ ಶಿಷ್ಯರಾದ ಶಂಕರ್ ಅವರು ಭಾಳ ನಿಷ್ಠಾವಂತರಾಗಿ ಕೆಲಸ ಮಾಡಿದ್ದಾರೆ, ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ದು. ಈ ಸಮಾರಂಭದಲ್ಲಿ ಆಕಸ್ಮಿಕವಾಗಿ ನನಗೆ ಶಂಕರ್ ಹಾಗೂ ನಮ್ಮ ನಾಗಶೆಟ್ಟಿ ಸರ್ ವತಿಯಿಂದ ನನಗೆ ಖುಷಿ ಏನಂದರೆ, ಈ ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಹೇಗೆ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರು ಹೇಗೆ ನಮ್ಮ ಈ ಡೆಮೋಕ್ರಸಿ ಅಂತ ಸ್ಥಾಪನೆ ಮಾಡಿ ಎಲ್ಲ ಶರಣರನ್ನು ಕೂಡಿಸಿ ಹೇಗೆ ಅವರು ಪ್ರಧಾನಮಂತ್ರಿಯಾಗಿ ಕೆಲಸ ನಿರ್ವಹಿಸಿತ್ತು. ಭಾಳ ಖುಷಿಯಾಗಿ ಈ ಸಮಾರಂಭದಲ್ಲಿ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಅದೇ ಥರ ಈ ನಮಗೆಲ್ಲ ಈ ಸಂಕ್ಷಿಪ್ತ ಕಾರ್ಯಕ್ರಮದಲ್ಲಿ ನನಗೆ ಬರಮಾಡಿಕೊಟ್ಟ ಎಲ್ಲರಿಗೂ ವಂದಿಸುತ್ತಾ ಈ 2 ಮಾತು. ದಯಮಾಡಿ ಯಾರೂ ಹೋಗಬಾರ್ದು. ಒಂದು 5 ನಿಮಿಷದಲ್ಲಿ ಗುರುಗಳೊಂದು ಆಶೀರ್ವಚನ ಆದಮೇಲೆ ಪ್ರಸಾದ ವ್ಯವಸ್ಥೆ ಇದೆ. ತಮಗೋಸ್ಕರ ಅವರು ಪ್ರಸಾದ ಮಾಡಿದ್ದಾರೆ. ಆ ಪ್ರಸಾದವನ್ನು ಹಾಳು ಮಾಡಬಾರ್ದು. ಹಾಗಾಗಿ ಎಲ್ಲರೂ ದಯಮಾಡಿ ಒಂದು 5 ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿತು. ಅಧ್ಯಕ್ಷ ನುಡಿಗಳಂತ ಈಶ್ವರ ಪರೇಟ್ ಸರ್ ಅವರಿಗೆ ವೇದಿಕೆಯ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳು. ಕೊನೆಗೆ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯ ಶಿವಬಸವದೇವರು ತಮ್ಮ ಒಂದು ಆಶೀರ್ವಚನವನ್ನು ನೀಡಬೇಕಾಗಿ ಪೂಜ್ಯರಲ್ಲಿ ವಿನಂತಿಯನ್ನು ಮಾಡ್ತಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ವಿಶ್ವಗುರು ಮಹಾಮಾನವತಾವಾದಿ ಅಪ್ಪ ಬಸವಣ್ಣವರನ್ನ ಸ್ಮರಿಸುತ್ತಾ, ಸಕಲ ಜೀವಾತ್ಮರಿಗೂ ಲೇಸನ್ನೇ ಬಯಸಿದ ಬಸವಾದಿ ಪ್ರಮಥಗಣಗಳನ್ನ ಸ್ಮರಿಸುತ್ತಾ, ಕಲ್ಯಾಣ ನಾಡಿನ ನಡೆದಾಡುವ ದೇವರಾದಂಥ ಪರಮ ಪೂಜ್ಯ ಮದ್ಗಣಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಹಬ್ಬಗಳನ್ನ ಸ್ಮರಿಸುತ್ತಾ, ಮಾತೃಹೃದಯಗಳು ಸದ್ಗುರುಗಳು ಆದಂತಹ ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಹಬ್ಬಗಳ ಶ್ರೀಚರಣಕ್ಕೆ ಎರಗುತ್ತಾ, ಕ್ರಿಯಾಶೀಲಾಪಗಳಾದ ಗುರುಬಸವ ಪಟ್ಟದೇವರ ಹಬ್ಬಗಳ ಶ್ರೀಚರಣಕ್ಕೆ ಎರಗುತ್ತಾ, ಈ ಶರಣ ಸಂಗಮ ಕಾರ್ಯಕ್ರಮ, ಶರಣ ಸಾಹಿತ್ಯ ಪರಿಷತ್ತು ಹಾಗೆ ಎಲ್ಲ ಈ ವೇದಿಕೆಯಲ್ಲಿ ಆಸೀನರಾದಂಥ ಅಧ್ಯಕ್ಷರಾದ ಪರಮ ಪೂಜ್ಯ ಈಶ್ವರ್ ಅನ್ನೋರಿಗೆ, ಹಾಗೆ ಇದನ್ನೆಲ್ಲ ಸಂಘಟನೆ ಮಾಡಿರುವಂತಹ ಸಂಗಮ್ ಸರ್ ಅವರಿಗೂ, ಹಾಗೆ ಭಾಳ ಅದ್ಭುತವಾಗಿ ಅನುಭವದ ನುಡಿಯನ್ನು ಹಂಚಿಕೊಂಡಿರುವಂತಹ ಗುರುಗಳಾದ ಡೈಮಂಡ್ ಕಾಲೇಜಿನ ಗುರುಗಳಾದ ಭೀಮರಾವ್ ಸರ್ ಅವರಿಗೂ, ಹಾಗೆ ಶಿವಕುಮಾರ್ ಸರ್ ಅವರಿಗೂ, ಹಾಗೆ ಇಲ್ಲಿಯವರೆಗೆ ಭಾಳ ಅದ್ಭುತವಾಗಿ ಹಾಸ್ಯ ಮಾಡುತ್ತಾ ನಗಿಸುತ್ತಾ ಭಾಳ ಒಳ್ಳೆ ರೀತಿಯಿಂದ ಮಾತಾಡಿರುವಂತಹ ಶಂಭುಲಿಂಗ ಕಾಮಣ್ಣ ಸರ್ ಅವರಿಗೂ, ಹಾಗೆ ಇಲ್ಲಿ ನೆರೆದಿರುವ ಎಲ್ಲ ಶರಣ ತಂದೆ ತಾಯಿಗಳಿಗೂ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಸಿದ್ದರಾಮೇಶ್ವರ ಬಸವಣ್ಣವ್ರ ಬಗ್ಗೆ ಬಹಳ ಅದ್ಭುತವಾಗಿ ಒಂದು ವಚನದಲ್ಲಿ ಹೇಳಿದ್ದಾರೆ. ಅದನ್ನೊಂದು ವಚನ ಗಾಯನದ ಮೂಲಕ ಹೇಳ್ತೀವಿ. ಶ್ರೀ ಗುರುವೇ ಬಸವಣ್ಣ, ಶ್ರೀ ಚರವೇ ಬಸವಣ್ಣ, ಶ್ರೀ ಮಹಾ ಇಷ್ಟಲಿಂಗವೇ ಬಸವಣ್ಣ ಬಸವಣ್ಣ, 6 ಎನ್ನುವನು ಓರಂತೆ ಸಲಹಿದ ಆತ ಗುರು ಬಸವಣ್ಣ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಸಿದ್ದರಾಮೇಶ್ವರ ಅವ್ರಿಗೆ ಬಸವಣ್ಣವ್ರ ಮೇಲೆ ಎಷ್ಟು ಭಕ್ತಿ ಇತ್ತಂದ್ರ ಪ್ರತಿ ಕ್ಷಣದೊಳಗೂ ಬಸವಣ್ಣವ್ರನ್ನೇ ಸ್ಮರಿಸ್ತಿದ್ರು, ಬಸವಣ್ಣವ್ರನ್ನ ಹಾಸಿ ಹೊದ್ಕೊಂಡಿದ್ರು ಸಿದ್ದರಾಮೇಶ್ವರ್. ಎಷ್ಟು ಹೇಳ್ತಾರೆ, ಬಸವಣ್ಣವ್ರ ಮಹಾಮನೆಗೆ ಬಂದ ನಂತರ ಹೇಳ್ತಾರು, ಬಸವಣ್ಣವ್ರ ಬಗ್ಗೆ ಇಷ್ಟು ಅದ್ಭುತವಾಗಿ ಮಾತುಗಳನ್ನ ಹೇಳ್ತಾರಲ್ಲ, ಬಸವಣ್ಣ ಮರ್ತ್ಯ ಲೋಕಕ್ಕೆ ಬಂದು ಮಹಾಮನೆಯನ್ನ ಕಟ್ಟಿದ್ರ ಮರ್ತ್ಯ ಲೋಕವೆಲ್ಲವೂ ಭಕ್ತಿ ಸಾಮ್ರಾಜ್ಯವಾಯಿತು ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ನೆರೆದಿರ್ತಕ್ಕಂತಹ ಆ ಮನೆಯೊಳಗೆ ಯಾರು ತಲೆಬಾಗಿ ಹೋಗ್ತಾರಲ್ಲ ಅವರೆಲ್ಲ ಶಿವ ಪದವಿಯನ್ನ ಪಡೆದ್ರು, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಅಂದ್ರೆ ಎಂತ
ಆ ನಿಲುವಣ್ಣ ಬಸವಣ್ಣವ್ರು ಹೊಂದಿದ್ರು ಅಂತ ಹೇಳ್ತಾರೆ. ಭಕ್ತಿ ಸಾಮ್ರಾಜ್ಯವನ್ನೇ ಬಸವಣ್ಣವ್ರು ನಿರ್ಮಿಸಿದ್ರು, ಆ ಭಕ್ತಿಯ ಸಾಗರವನ್ನೇ ಬಸವಣ್ಣವ್ರು ಸೃಷ್ಟಿ ಮಾಡಿದ್ರು ಅನ್ನುವಂತಹ ಮಾತುಗಳನ್ನ ಸಿದ್ದರಾಮೇಶ್ವರ್ ಹೇಳ್ತಾರೆ. ಮತ್ತು ಸಿದ್ದರಾಮೇಶ್ವರ್ ತಮ್ಮೊಂದಿಷ್ಟು ವಚನದಲ್ಲಿ ಎಷ್ಟು ಜ್ಞಾನದ ಬಗ್ಗೆ ಹೇಳ್ತಾರೆ. ಮತ್ತು ಜ್ಞಾನ ಅನ್ನುವಂತಹದ್ದು ಏನಂದ್ರೆ ಅದು ಅದ್ಭುತವಾಗಿದ್ದು, ವಿದ್ಯೆ ಅನ್ನುವಂತಹದ್ದು ಪಡ್ಕೋಬೇಕು. ವಿದ್ಯೆ ಎಂಬುದು ಸದ್ಗುಣಕ್ಕಲ್ಲದೆ ಕಿವಿಯ ಓದುವುದಕ್ಕೇನೋ ಅಂತ ಹೇಳ್ತಾರೆ. ವಿದ್ಯೆ ಬಗ್ಗೆ ಎಷ್ಟು ಅಪಾರವಾದ ಜ್ಞಾನ. ಮತ್ತು ಸಿದ್ದರಾಮೇಶ್ವರ್ 64 ವಿದ್ಯೆಗಳನ್ನ ಕರಗತ ಮಾಡ್ಕೊಂಡಿದ್ರು. ಶ್ರೀಶೈಲದಲ್ಲಿ ಅವರು ಎಷ್ಟೋ ವರ್ಷ ಇದ್ದುಕೊಂಡು 12 ವರ್ಷ ನಿರಂತರ ತಪಸ್ಸು ಮಾಡಿ ಮಹಾಶಿವಯೋಗಿ ಅಂತ ಕರ್ಕೊಂಡ್ರು. ಅದಕ್ಕೆ ಬಸವಣ್ಣವರು ಹೇಳ್ತಾರೆ, ಜಂಗಮನ ಆದ್ರೆ ಸಿದ್ದರಾಮರಂತ ಆಗಬೇಕು ಅಂತ ಹೇಳ್ತಾರೆ. ಮತ್ತೆ ಎಲ್ಲಾ ಶರಣರು ಸಿದ್ದರಾಮೇಶ್ವರ ಬಗ್ಗೆ ಎಷ್ಟು ತುಂಬು ಭಾವದಿಂದ ಹೊಗಳಿರು. ನಾವು ಹೋದ ವರ್ಷ ನಮ್ಮ ಎಲ್ಲಾ ಗುರುಗಳು ಎಲ್ಲಿಂದ ಬಂದಿವಿ ಅಂದ್ರೆ ಸೊಲ್ಲಾಪುರದಿಂದ ಕಲ್ಯಾಣದವರೆಗೆ ಅನುಭವ ಮಂಟಪ ಉತ್ಸವದ ನಿಮಿತ್ತ ಸೈಕಲ್ ಮೇಲೆ ಬಂದಿದ್ವಿ. ಸೊಲ್ಲಾಪುರ ಸಿದ್ದರಾಮೇಶ್ವರ ಅವ್ರ ಐಕ್ಯ ಮಂಟಪದಿಂದ ಹಿಡ್ಕೊಂಡು ಬಸವ ಕಲ್ಯಾಣದವರೆಗೆ ಅನುಭವ ಮಂಟಪ ಉತ್ಸವ ನಿಮಿತ್ತವಾಗಿ ಬಂದಿದ್ವಿ. ಅಂದ್ರೆ ಸಿದ್ದರಾಮೇಶ್ವರರು ಅವರಲ್ಲಿ ಎಷ್ಟು ಆಳವಾದ ಜ್ಞಾನ ಇತ್ತು ಅಂತಂದ್ರೆ ಅವರು ಒಂದು ವಚನದಲ್ಲಿ ಹೇಳ್ತಾರೆ, ಎಷ್ಟು ಅವರು ಸದಾ ಲೇಸ ಮೂರ್ತಿಗಳಾಗಿದ್ರು, ಇನ್ನೊಬ್ಬರಿಗೆ ಒಳ್ಳೆಯದನ್ನ ಬಯಸ್ತಿದ್ರು. ಯಾವಾಗ್ಲೂ ಸದಾ ಏನಂದ್ರೆ ಅವರಲ್ಲಿ ಒಳ್ಳೆ ಮನೋಭಾವನೆಗಳು ತುಂಬಿದ್ದು, ಧನಾತ್ಮಕ ಒಳ್ಳೆ ಸಮಾಜ ಉದ್ಧಾರ ಆಗ್ಬೇಕು, ಸಮಾಜ ಬೆಳಿಬೇಕು ಅಂತ ಹೇಳ್ತಿದ್ರು. ಅದಕ್ಕಾಗಿ ಒಂದು ವಚನದಲ್ಲಿ ಹೇಳ್ತಾರಲ್ಲ, ಮರ್ತ್ಯಲೋಕದಲ್ಲಿ ಅಂದ್ರೆ ಈ ಮರ್ತ್ಯಲೋಕದಲ್ಲಿ ಬಸವಣ್ಣ ಬಂದು ಬಹಳ ಅದ್ಭುತವಾದಂತಹ ಒಂದು ಜ್ಞಾನದ ನಿಧಿಯನ್ನ ಕೊಟ್ಟ, ಸಮಾಜಕ್ಕೆ ಏನಂದ್ರೆ ಒಂದು ಒಳ್ಳೆಯ ಸಾಕಾರ ಮೂರ್ತಿಯಾಗಿ ನಿಂತರು ಅಂತ ಹೇಳ್ತಾರೆ. ಅದಕ್ಕೆ ಒಂದು ವಚನದಲ್ಲಿ ಹೇಳ್ತಾರೆ, ಒಬ್ಬರ ಮನವ ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯ ಮುಳುಗಿದಡಿಯನಾಗುವುದಯ್ಯ, ಚಂದ್ರನು ಗಂಗೆಯ ತಡಿಯಲಿದ್ದಡಿಯನು ಕಳಂಕ ಬಿಡದಾಯಿತ್ತಯ್ಯ. ಇದು ಕಾರಣ ಒಬ್ಬರ ಮನವ ನೋಯಿಸದವನೇ, ಒಬ್ಬರ ಮನೆಯ ಘಾತವ ಮಾಡದವನೇ, ಪರಮ ಪಾವನ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಅಂದ್ರೆ ಒಬ್ಬರ ಮನಸ್ಸನ್ನ ನೋಯಿಸಿ ಒಬ್ಬರ ಮನೆಯನ್ನ ಘಾತವ ಮಾಡಿ ನಾವು ಹೋಗಿ ಗಂಗೆ ಒಳಗೆ ಮುನಿಗೆ ಬಂದಿವಿ, ಆಮೇಲೆ ನಾವು ಹೋಗಿ ಒಳ್ಳೆ ಒಳ್ಳೆ ಪವಿತ್ರ ನದಿ ತೀರದೊಳಗೆ ನಾವು ಮಿಂದು ಬಂದಿವಿ ಅಂತಂದ್ರೆ ದೇವ್ರು ಮೆಚ್ಚತಾನೇನು? ಮೆಚ್ಚಲ್ಲ ಅಂತ ಹೇಳ್ತಾರೆ. ಯಾರು ಒಬ್ಬರ ಮನಸ್ಸನ್ನ ನೋಯಿಸಲ್ಲ, ಯಾರೊಬ್ಬರ ಮನೆಯನ್ನ ಘಾತ ಮಾಡಲ್ಲ, ಅವ್ರು ಏನಂದ್ರೆ ಪರಮ ಪಾವನರು, ಅವರೇ ಪರಿಶುದ್ಧರು, ಅವರೇ ಮುಕ್ತಾತ್ಮರು, ಅವರೇ ಮುಕ್ತಿಯನ್ನ ಪಡೆದಂತಹ ಮಹಾಪುರುಷರು ಅಂತ ಸಿದ್ದರಾಮೇಶ್ವರ ಹೇಳ್ತಾರೆ. ಅಂದ್ರೆ ಅವರಲ್ಲಿ ಎಷ್ಟು ಆ ಪವಿತ್ರ ಮನೋಭಾವನೆಗಳು, ಜನರನ್ನ ತಿದ್ದಬೇಕು, ಜನರಲ್ಲಿ ಒಳ್ಳೆಯ ಮನೋಭಾವನೆ ಹುಟ್ಟಿಸ್ಬೇಕು, ಸದಾ ಪರಿವರ್ತನಾ ಜೀವಿಗಳಾಗಿದ್ರು. ಯಾರಂದ್ರೆ ಮಹಾಶರಣರು ಸೊಲ್ಲಾಪುರ ಸಿದ್ದರಾಮೇಶ್ವರರು. ಬಸವಾದಿ ಶರಣರಂದ್ರೆ ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸಿದವರು. ಅಮಗೆ ದೇವಯ್ಯ ಮತ್ತು ರಾಯಮ್ಮ ದಂಪತಿಗಳು ಕಲ್ಯಾಣಕ್ಕೆ ಬರ್ಲಿಕ್ಕೆ ಮುಖ್ಯ ಕಾರಣ ಅಂದ್ರೆ ಸೊಲ್ಲಾಪುರ ಸಿದ್ದರಾಮೇಶ್ವರರು. ಎಷ್ಟು ಅವರು ಕೆರೆ ಕಾಲುವೆ ಎಲ್ಲವನ್ನ ಕಟ್ಟಿಸಿ ಅಲ್ಲಂ ಪ್ರಭುದೇವರಿಂದ ಜ್ಞಾನೋದಯವನ್ನ ಪಡೆದು ಎಲ್ಲಿಗೆ ಬಂದ್ರು? ಕಲ್ಯಾಣಕ್ಕೆ ಬಂದ್ರು. ಕಲ್ಯಾಣಕ್ಕೆ ಬಂದು ಬಸವಣ್ಣವ್ರ ಮಹಾಮನೆಯಲ್ಲಿ ಏನು ಆ ಶರಣರ ಸಮೂಹವನ್ನು ನೋಡಿ ಅವರೇ ಕೊನೆಗೆ ಚನ್ನಬಸವಣ್ಣವರಿಂದ ದೀಕ್ಷೆ ಪಡ್ಕೊಂಡು ಪವಿತ್ರ ಜೀವನವನ್ನ ಅಂದ್ರೆ ಅನುಭವ ಮಂಟಪದ 3ನೇ ಶೂನ್ಯ ಪೀಠದ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಕೊನೆಗೆ ಕಲ್ಯಾಣ ಕ್ರಾಂತಿ ಆದಂತಹ ಸಂದರ್ಭದಲ್ಲಿ ಅವರು ಏನಂದ್ರೆ ಅಲ್ಲಿ ಮಹಾರಾಷ್ಟ್ರದ ಚಾಂಬ್ಲಾದೇವಿ ಅನ್ನುವಂತಹ ಆ ರಾಣಿಯವರ ಸಹಾಯದಿಂದ ಏನಂದ್ರೆ ಶರಣರನ್ನ ಉಳುವಿವರೆಗೆ ತಲುಪಿಸುವಲ್ಲಿ ಸಿದ್ದರಾಮೇಶ್ವರ ಪಾತ್ರ ಬಹಳ ಮುಖ್ಯವಾಗಿದ್ದು, ಇವತ್ತಿನ ದಿನ ಬಹಳ ಎಷ್ಟು ಒಳ್ಳೆ ತಾವೆಲ್ಲ ನೆನೆದುಕೊಂಡು ಶರಣರ ಸ್ಮರಣೆಗಳನ್ನ ಪ್ರತಿ ತಿಂಗಳ ಮಾಡ್ತಾ ಇದ್ರಿ. ಇದೊಂದು ಬಹಳ ಹೆಮ್ಮೆ ಸಂಗತಿ. ಇದೇ ರೀತಿ ನಮ್ಮ ಪರಮ ಪೂಜ್ಯ ಬಸವಲಿಂಗ ಪಟ್ಟದೇವರ ಅಪ್ಪವರು ಸಿದ್ದರಾಮೇಶ್ವರ ಮೇಲೆ ಕಾಲೇಜ್ ತೆಗೆದಿದ್ದಾರೆ. ಶರಣರ ಹೆಸರ ಮೇಲೆ ಹೊಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಇದೇ ರೀತಿ ತಾವು ಎಲ್ಲ ಕೂಡಿ ಮಾಡಿದಾಗ ಒಂದು ಧರ್ಮ ಉನ್ನತ ಮಟ್ಟಕ್ಕೆ ಬೆಳಿಬೇಕಾಗಿತ್ತಂದ್ರೆ ಅಲ್ಲಿ ಏನಂದ್ರೆ ಇಂಥ ತಮ್ಮೆಲ್ಲರ ಸಹಕಾರ ಶರಣರ ಬಳಗ ಇದ್ದಾಗನೇ ಅದು ಯಶಸ್ವಿ ಆಗ್ತೈತೆ ಅಂತ ಹೇಳುತ್ತಾ ತಮ್ಮೆಲ್ಲರ ಶ್ರೀಚರಣಕ್ಕೂ ಶರಣಾರ್ಥಿಗಳು. ಆಶೀರ್ವಚನ ನೀಡುವಂತ ಪೂಜ್ಯರಿಗೆ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು. ಈಗ ಕೊನೆಗೆ ಈ ಒಂದು 25ನೇ ಅದಕ್ಕೆ ಪೂರ್ವದಲ್ಲಿ ಈ ಸಂಚಾಲನೆ ನಡೆಸಿಕೊಟ್ಟಿರುವ ಶರಣರ ಚಂದ್ರಕಾಂತ್ ಅಣ್ಣವರಿಗೂ ಒಂದು ಗೌರವವನ್ನು ಸಲ್ಲಿಸಬೇಕು. ಅದಕ್ಕೆ ನೆನಪೋಗಿದೆ. ನಮ್ಮ ಪರಮ ಪೂಜ್ಯರ ಒಂದು ಅಪಸ್ಥಾನದಿಂದ ಅವರಿಗೆ ಶಾಲನ್ನು ಒದಗಿಸಿ ಗೌರವಿಸಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಭಕ್ತಿಯ ಒಂದು ಶರಣಾರ್ಥಿಗಳನ್ನು ಸಲ್ಲಿಸ್ತೀವಿ ಚಂದ್ರಕಾಂತನವರಿಗೂ. ಈ ಕೊನೆಯದಾಗಿ ಒಂದು 2 ನಿಮಿಷ ಕಾರ್ಯಕ್ರಮ. ಈ ಮನೆಯ ಮಹಾಮನೆ ಒಡೆಯರು ನಮ್ಮನ್ನೆಲ್ಲರನ್ನ ಕರೆಸಿ ಈ ಒಂದು ಒಳ್ಳೆಯ ಒಂದು ಜ್ಞಾನ